ಯಪ್ಪ ಯಪ್ಪ ಮತ್ತೆ ಮತ್ತೀಗ ಅಮ್ಮ ಏನೋ ಅಜ್ಜಿನೂ ನಾಮಕರಣಕ್ಕೆ ಹೊಲ್ಟವ್ರಂತೆ. ಅದಕ್ಕೆ ಸೀರೆ ತಗಬೇಕಂತೆ. ಅಮ್ಮ ಹೇಳ್ತು ದುಡ್ಡು ಕೊಡ್ಬೇಕಂತೆ ಕಣಪ್ಪ. ನಾಮಕರಣ? ಏಯ್ ಪಾಪ, ಆಷಾಢದಾಗ ಯಾವ ನಾಮಕರಣನಲ್ಲ. ಏಯ್ ಮನೆಯ ಆಷಾಢದಾಗ ಯಾವ ಫಂಕ್ಷನೂ ಮಾಡಲ್ಲ ಕಳ್ಳ. ನಾಮಕರಣನೂ ಮಾಡಲ್ಲ, ಮದುವೆನೂ ಮಾಡಲ್ಲ, ಶೋಭನೂ ಮಾಡಲ್ಲ, ಹೊಸ್ಕೇನೂ ಹಾಕಲ್ಲ. ಆಷಾಢದಾಗ ಯಾರನ್ನ ಮಾಡ್ತಾರಲ್ಲ. ನಿಮ್ಮಮ್ಮ ನನ್ನ ಕಿವಿ ಮ್ಯಾಗೆ ಲಾಲ್ ಬಾಗಿ ತಂದಿಕ್ತಾ ಇದ್ದಾಳೆ. ನಮ್ಮ ಕಣ್ಣು ಕೊಲ್ಟಿದ್ದೀನಿ, ದುಡ್ಡಿಸ್ಕೊಂಡ್ ಹೋಗು ಅಂತಾನ. ಆಹಾ ಸುಶೀಲಾ, ಏಯ್ ಸುಶೀಲಾ, ಈ ಹುಡುಗಿಗೆ ಇನ್ನೂ ಸಲ್ಲುದೆಲ್ಲ ಸುಳ್ಳು ಹೇಳಿ ಕಳಿಸಿದ್ದೆ ದುಡ್ಡಿಸ್ಕೊಂಬೇಕಿ. ಬರ ಇಲ್ಲಿ, ಯಾರದೇ ನಾಮಕರಣ ಇವಾಗ? ಯಪ್ಪ ನಾನೇ ಸುಳ್ಳು ಹೇಳಿಲ್ಲ. ಅವ ಅಮ್ಮ ಹೇಳಿದ್ಕೆ ನಾನು ಹೇಳ್ದೆ ಅಷ್ಟೇನ. ಅದು ನಿಮ್ಮಮ್ಮನ ಕರಿಯಲ್ಲ. ಅದು ಯಾರ್ದು ನಾಮಕರಣ? ಆಷಾಢದಾಗ ಯಾರು ನಾಮಕರಣ ಮಾಡ್ತಾರೆ ನಾನು ಕೇಳಬೇಕು. ಕರಿ. ಅಮ್ಮ ಸುಶೀಲಮ್ಮ ರಪ್ಪುಂಬಾರಮ್ಮ, ಅಪ್ಪೈ ಕರಿತಾಯ್ತೆ ನೀನು ರಪ್ಪುಂಬಾರಮ್ಮ. ಸುಶೀಲಮ್ಮ ನೀ ಬೇಗ ಬಾರಮ್ಮ, ಅಪ್ಪೈ ಕರಿತೈತ್ ನೋಡಮ್ಮ. ಅಯ್ಯ 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 ಯಮ್ಮ 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 ಅಂತ ಬಿಡ್ಕೊಂತ ಹೆಂಗೇನ? ಈ ತಂದೆ ಮಗ ಸೇರ್ಕೊಂಡ್ಬಿಟ್ರಿ ಇಬ್ರು. ಈ ಊರಾಗ ಸರ್ಕಸ್ನವ್ರು ಬರ್ತಾರಲ್ಲ, ಅದ ಹಂಗ ಆಡ್ತೀರ ಏನ? ಯಾಕ ಯಮ್ಮ ಯಮ್ಮ ಅಂತಿದ್ಯಾ? ತಾಯಿಯವರಾದ ಸುಶೀಲಮ್ಮನವರೇ, ನಮ್ಮ ತಂದೆಯಾದ ಸೀನಪ್ಪರು ನಿಮ್ಮನ್ನು ಕರೆಯಲು ಹೇಳಿದರು. ಆದ ಕಾರಣ ನಾನು ಕರೆದನಷ್ಟೇ. ಕೋಪವೇತಕ್ಕೆ? ಹಂಗಾಡಿ ನಿಮ್ಮ ಅಪ್ಪ ಏನಂಗೆ ಆಗ್ತೀಯ ನೀನು? ಮಾತು ಮಾತ್ಕು ನಾಟಕದವ್ ಹಾಡು ಹೇಳ್ಕೊಂಡು ನಾಟಕದವ್ ಮಾತಾಡ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ದು ಬಿಡು. ನಾನೇನ್ ಮಾಡಿದೀನಿ? ಅವ ಅಪ್ಪ ಕರೆಯಲಿದ್ದು ಕರ್ದೆ ಅಷ್ಟೇನ. ನನ್ ಮೇಲೆ ರೇಗ್ಬೇಡ ನೀನು. ಹೋಗ ಅಪ್ಪ ಮಾತಾಡ್ಸು ಹೋಗು. ಯಾಕೆ ಕರ್ದಂತಿ? ಅಲ್ಲ ಕಣೆ, ಆ ಹುಡ್ಗನ್ ಸಯ್ಯ ಯಾವ್ದು ನಾಮಕರಣಕ್ಕೆ ಹೋಗ್ಬೇಕು, ಸೀರೆ ತಮಗ್ ದುಡ್ಡು ಕೊಡು ಅಂತ ಹೇಳಿ ಕಳಿಸ್ದಂತಿ. ಆಷಾಢದಾಗ ಯಾರೇ ನಾಮಕರಣ ಮಾಡ್ತಾರೆ? ಯಾರ ನೀನು ಮನಸ್ತೀನಿ ನೀನು? ನಿನ್ಗೆ ಅಟ್ ಮಾತ್ರ ಗೊತ್ತಾಗಲ್ವ? ಆಷಾಢದಾಗ ಯಾರ ಫಂಕ್ಷನ್ ಮಾಡ್ತಾರೆ? ಏಯ್, ನಾನು ಇವಾಗ ನಾಮಕರಣಕ್ಕೆ ಹೋಗ್ತೀನಿ ಅಂತ ಹೇಳಿ ಕಳಿಸಿನಿ. ನಾನು ನಿಮ್ಮ ಅಜ್ಜಿನ ಶಿರಾಕ್ ಹೋಗ್ತೀವಿ, ಹಂಗೆ ಒಂದು ಸೀರೆ ತಕೊಂಬರ್ತೀವಿ. ನಿಮ್ಮ ಅಪ್ಪಗೆಳು ದುಡ್ಡು ಇಸ್ಕೊಂಬ ಅಂತ ಅಂದ್ರೆ ಬಂದು ನಾಮಕರಣಕ್ಕೆ ಹೊಲ್ಟವ್ರಿ ಅಂತ ಅಂತೀಯ. ಬರೇ ಬುಳ್ಳೆ ಬಿಟ್ಕೊಂಡು ಬುಗುಲ್ ದಾಸಯ್ಯ ನೀನು. ಯಮ್ಮ ನಂಗೆ ಹೆಂಗ್ ಗೊತ್ತಿತ್ತು? ನೀನ್ ಬಿಡಿಸಿ ಹೇಳ್ಬೇಕಾಯ್ತು. ಎಲ್ಲ ಒಂದೇ ತಡಿ ಹೇಳ್ದೆ, ನನ್ಗೆ ಹೇಳಕ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಪ್ಪ ಇಂತಕ್ ಬಂದು ನಾಮಕರಣಕ್ಕೆ ಹೋಗ್ಬೇಕು ಅಂತ ದುಡ್ಡು ಕೊಡು ಅಂತ ಅಂದೆ. ಏ ಬಾರೆ, ಹುಡುಗನ ಯಾಕೆ ನಿಗುರ್ಕೊಂಡು ಹೋಗ್ತೀಯ? ಬಾಯಿನಲ್ಲಿ ಏನ್ ಹೇಳ್ಬಾ? ಅದೇ ಚಂದ್ರಮ್ಮನ್ ಮೊಮ್ಮಗಂದು ನಾಮಕರಣ ಇತ್ತು ಮುಂದಿನ ತಿಂಗಳು 26ನೇ ತಾರೀಕು. ನಮ್ ಪಾಪನ್ ನಾಮಕರಣದಾಗೆ ಅವ್ರು ಬಂದು ಬಟ್ಟೆ ಕೊಟ್ಟೋಗಿದ್ರು. ಈಗ ನಾವು ಹೋಗಿ ಕೊಡ್ಲಿಲ್ಲ ಅಂದ್ರೆ ಚಂದಕ್ಕಿರಲ್ಲ. ಅದಕ್ಕೆ ಇವತ್ತು ನಾನು ಅತ್ತೆನೂ ಶಿರಾಕ್ ಹೋಗ್ತಿದ್ವಿ. ಮನೆಗೂ ಸಾಮಾನು ಪುಟ ಇರ್ಲಿಲ್ಲ, ಎಲ್ಲ ತಾಂಬರೋಣ ಅಂತ ಹೋಗ್ತಿದ್ವಿ. ಹಂಗೆ ಒಂದ್ ಜೊತೆ ಬಟ್ಟೆ ಹಿಡ್ಕೊಂಬರೋಣ ಅಂತ ಅನ್ಕೊಂಡ್ವಿ. ಅಂಗಡಿಗೆ ಹೋಗಿ ದುಡ್ಡು ಕಾಸು ಇರ್ಲಿಲ್ಲ. ಅದಕ್ಕೆ ಹುಡುಗನ್ ಕಳಿಸ್ತೇನೆ ನಿಂತಕಿ. ಶಿರಾಕ್ ಹೋಗ್ತೀವಿ, ಬಟ್ಟೆ ತಾಮಕ್ಕೆ ದುಡ್ಡು ಕೊಡು. ನೀವ್ ಹೆಂಗಸರುಗಳು ಬರೀ ಇದ್ರಾಗ ಬಂದು ಬಿಟ್ರಿ ನೀವೆಲ್ಲನ. ಮದುವೆ ಮುಂಜಿ ನಾಮಕರಣ ಶ್ರೀಮಂತ ಮಾಡಿ ಕರ್ಕೊಂಬರ್ತೀವಿ. ಶೋಭನ ಹೊಸ್ಕೆ ಬರೀ ಇವೆ ನಿಮ್ಮವು. ಇವಳು ಹೋಗ್ಲಿಲ್ಲ ಅಂದ್ರು ನಾಮಕರಣ ನಡೆಯಲ್ವೋ ಏನೋ. ಏನ್ ಬೇಡ ಓಯ್, ಸುಮ್ನ ನಾಮಕರಣ ಅಂತೆ ನಾಮಕರಣ. ಅಲ್ಲ ಈ ಅಪ್ಪ ನೋಡಿ ಹೆಂಗ್ ಮಾತಾಡ್ತೈತೆ. ನಾಳೆ ದಿನ ನಮ್ಮನೆಗೆ ಏನಾರ ಫಂಕ್ಷನ್ ಮಾಡಿದ್ರೆ ಹಂಗಾರೆ ಜನಗಳು ಬರೋದು ಬೇಡ್ವೆ? ನಾನು ನೀನು ಇಬ್ರೇ ಕುಕಂಡ್ ಮಾಡೋಣ ಫಂಕ್ಷನ್. ನಾಳೆ ನಿನ್ನ ಮಗ ದೊಡ್ಡನಾಗಿ ಬೆಳೆದವನಿಗೆ ಮದುವೆ ಪದವೆ ಮಾಡಬಾರ್ದೆ ನಾವು? ಅವಾಗ ಜನಗಳು ಬರೋದು ಬೇಡವಾ? ನಾವು ಹೋದ್ರೆ ಅವರು ಬರೋದು. ಯಾರು ಸುಮ್ಕೆ ಬರಲ್ಲ. ನೀನ್ ಒಳ್ಳೆ ಚಂದಕ್ ಮಾತಾಡ್ತೀಯಪ್ಪ. ಏ ಸುಶೀಲಾ, ಇವನ್ ಮದುವೆ ಆಗೋ ಕಾಲಕ್ಕೆ ಯಾರು ಬದುಕಿರ್ತಾರೋ ಯಾರು ಸತ್ತಿರ್ತಾರೋ ಹೋಗಿ ನನ್ನ ಮಗ ನಾವ್ ಹೇಳ್ದಾಗ ಮದುವೆ ಹಾಕಾನೆ. ಇಲ್ಲೇ ಮದುವೆ ಹಾಕನು, ಬೆಂಗಳೂರಾಗೆ ಯಾರನ್ನ ಹೊತ್ಕೊಂಡು ಓಡೋಕನು, ಇಲ್ಲಾಂದ್ರೆ ಅಮೇರಿಕಾ ಫಾರಿನ್ ಹೋದ್ರು ಹೋದ ನನ್ನ ಮಗ ಹೇಳಕ್ಕಾಗಲ್ಲ. ಈಗ
ಕತೆ ಬಿಟ್ಟು ಈಗ ಏನ್ ಬಿಡಿಗ ದುಡ್ಡಿಲ್ಲ ಕಣೆ ನಂತೆಗೆ. ದುಡ್ಡಿದ್ದಾಗ ಮುನ್ನಾರ ಯಾವಾಗ ಹೋಗಿ ಸಿರಾಕ್ ಹೋಗಿ ತಗೊಂಬರಿ ಅಂತಿ ಹೋಗ್ರಿ. ಈಗ ನಂತಕ್ ದುಡ್ಡಿಲ್ಲಮ್ಮ. ಇದೇ ಆತಲ್ಲ ಸೀನಪ್ಪ ನಿನ್ ಮಾತು. ಹಾ ಸೀರಾ ಕೊಳ್ತಿದೀವಿ ದುಡ್ಡು ಕೊಡಲ್ಲ ಅಂತಂದ್ರೆ 101 ಮಾತಾಡ್ತಿಯಲ್ಲ. ನಾವೇನ್ ದಿನ ಹೋಗ್ತೀವಿ ಸಿರಾಕಿ ಕೊಟ್ ಕಳ್ಸ ಅಮ್ಮಣ್ಣಿಗೆ, ನಾನು ಹೋಗ್ತೀನಿ ಹಂಗೆ ಜೊತೆಗೆ. ಯಮೋ ಈ ಬಟ್ಟೆ ಬರೆ ಎಲ್ಲ ಯಾಕೆ ಕೊಡ್ತೀರ? ನಾಮಕರಣಕ್ಕೆ 500 1000 ಕೊಡ್ರಿ ದುಡ್ಡ. ಏನ್ ಕಣ ಬಳಕಿಗಾನ ಬೊದ್ದೈತಿ. ನೀವೇ ಮಾಡ್ತೀರಿ ಹೆಂಗಸ್ರುಗಳು. ಇವಳಿಗೆ ಕೊಟ್ಟಿದ್ ಸೀರೆ ತಗೊಂಡೋಗ ಅವಳಿಗೆ ಕೊಡೋದು, ಅವಳಿಗೆ ಕೊಟ್ರೆ ಸೀರೆ ತಗೊಂಡೋಗ ಇನ್ನೊಬ್ಳಿಗೆ ಕೊಡೋದು. ಒಟ್ನಾಗೆ ತಿರುಗುಸಿ ಮರುಗುಸಿ ಸೀರೆ ಉಟ್ಕೊಂಡು ಮಾಸ್ತೈತೋ ಇಲ್ವೋ ಗೊತ್ತಿಲ್ಲ. ಒಬ್ರಿಂದ ಇನ್ನೊಬ್ರಿಗೆ ಕೈ ಬದಲಾಗಿ ಅರ್ಧ ಮಾಸೋಗಿರ್ತೈತಿ. ಅದೇನೇನ್ ಲಕ್ಷಾಂತರ ರೂಪಾಯಿ ಸೀರೆ ಅಲ್ಲ. 250-300 ರೂಪಾಯಿ ಸೀರೆನ ಅವಳು ಕೊಟ್ಟವಳೆ ಇನ್ನೊಬ್ಳಿಗೆ ಕೊಡೋದು, ಇನ್ನೊಬ್ಳಿಗೆ ಕೊಟ್ಟವಳೆ ಇನ್ನೊಬ್ಳಿಗೆ ಕೊಡೋದು. ಬರೀ ಅಲ್ಲೂ ಇಲ್ಲೂ ಅರಿಶಿನ ಕುಂಕುಮ ಮೆತ್ಕೊಂಡು ಅರ್ಧ ಮಾಸಿರ್ತೈತ ಸೀರೆ. ಆಗ ಹಂಗೆ ಕತೆ ನಿಮ್ಮ ಹೆಂಗಸ್ರವು. 500-1000 ಕೊಟ್ರೆ ಅವರು ಫಂಕ್ಷನ್ ಮಾಡಿ ಪಾಪ ಸೋತಿರ್ತಾರ ಸಾಲ ಗಿಲ ಮಾಡ್ಕೊಂಡು. ನೀವ್ ಹಿಂಗೆ ದುಡ್ಡ ಮುಯ್ ಕೊಟ್ರೆ ಹೆಂಗ ಅವ್ರ ಈಟ ಒಟ್ಟ ಖರ್ಚಿಗಾನ ಹಾಕೈತಿ. 250-300 ರೂಪಾಯಿ ನಾವು ಸೀರೆ, 200 ರೂಪಾಯಿ 300 ರೂಪಾಯಿ ನಾವು ಬಟ್ಟೆ ತಗೊಂಡೋಗಿ ಕೊಟ್ರೆ ಅದೇ ಗಂಟು ಕಟ್ಟಿ ಅದನ್ನ ಮೂಲೆಗೆ ತಿಕ್ತಾರೆ. ಪ್ರಯೋಜನಕ್ಕೆ ಬರಲ್ಲ ಅವು. ಹೆಂಗಸ್ರು ನೀವು ಮಾಡೋದು ಕಮ್ಮಿ ಮಾಡ್ರಿ ಅಂತ ಅವನ ಕಾಸು ಕೊಡ್ರಿ, ದುಡ್ಡು ಕೊಡ್ರಿ ಮುಯ್ಯ. ನೀವು ಗಂಡಸರು ಮಾಡೋದೆಲ್ಲ ಉತ್ತಮವಾದವೇ ಮಾಡ್ತೀರ ಹೇಳ್ರಪ್ಪ. ಈಗ ಗಂಟ್ಲಿಗತ್ತ ಕುಡಿದು ಬತ್ತಿರಲ್ಲ ಗಂಡಸರು ನೀವು, ಅದು ದ್ವಾನ ಆದಂಗ ಆಗಲ್ವಾ? ಏಯ್ ಕೊಡಪ್ಪ ಸುಮ್ನ. ಹೆಂಗುಸ್ರದು ಖುಷಿ ಕಣ ಅದು ಬಟ್ಟೆ ಕೊಡೋದು ಅಂಬದು. ನೀನೇನ್ 1000 ರೂಪಾಯಿ ಕೊಡ್ಬೇಡ, 500 ರೂಪಾಯಿ ಕೊಡ್ ಸಾಕು. ನಾವು ಹೋಗಿ ಸಿರಾಕ್ ತಗೊಂಬತ್ತೀವಿ. ಏತ್ ಇಲ್ದವೆಲ್ಲ ಮಾತಾಡ್ತಾನೆ. ಅವ್ರೇನ್ ಕೊಟ್ಟವ್ರು ನಾನು ಅದನ್ನ ಕೊಡ್ಬೇಕು ಅಷ್ಟೇನ. ಅದನ್ನ ಬಿಟ್ಟು ದುಡ್ಡು ಕೊಡ್ತೀನಿ ಅಂತಂದ್ರೆ 7 ತನಕ ಕೊಡ್ಚ ದುಡ್ಡು. ಏಮ ಒಟ್ನಾಗ ನೀವ್ ಹೆಂಗಸ್ರು ಮಾಡೋದು ಉಪಯೋಗಕ್ಕೆ ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಆದ್ರೂ 4 ಜನಕ್ಕೆ ಗೊತ್ತಾಗಬೇಕು ನೋಡು. ನಾನೊಂದು ಸೀರೆ ತಂದಿದ್ದೀನಿ ಅಂತಾನ ಅರ್ಧ ಊರಿಗೆ ತೋರಿಸ್ಕೊಂಬತ್ತೀರ ನೀವು. ಪುಟ್ರಂಗಮ್ಮ ಒಂದು ಸೀರೆ ತಂದೆವಳಂತೆ ಅಂತಾನ. ಅವರು ನೀರು ಕುಡಿಯೋಣ ಅಂತ ಸುಮ್ಮನೆ ಬಂದಿರ್ತಾರ ಮಂತಕ್ಕೆ. ನೀವೇ ಎತ್ಕೊಂಬ್ತೀರ. ಮಣ್ಣೆ ನಾನು ಶಿರಾಕ್ ಹೋಗಿದ್ದೆ ಕಣೆ, ಜಾಸ್ತಿ ರೇಟ್ ಇದೆ ಅಂತಂದಿಲ್ಲ. ಬರೀ 250 ರೂಪಾಯಿದೊಂದು ಸೀರೆ ತಂದಿದ್ದೀನಿ ಅಂತಿ ಶ್ರುತಿ ಎತ್ಕೊಂಡ್ ಕೊಡ್ತೀರ. ಅವಳು ಬಂದಳು, ಎಲ್ಲಣ್ಣ ಯಾಕ ತಗೊಂಬ ಹೋಗಣ್ಣೆ ನೋಡ್ತೀನಿ ಅಂತಾಳೆ. ನೀನು ಅಂತ ಚಂದಕ್ಕೇನಿಲ್ಲ ಬಿಡು ಅಂತ ಡೌ ಮಾಡ್ತೀರ. ಹಂಗೆ ಅರ್ಧ ಗಂಟೆ 3/4 ಗಂಟೆ ಕೂಕೊಂಡು ಸೆರಗು ಚೆನ್ನಾಗಿಲ್ಲ, ಅಂಚು ಚೆನ್ನಾಗಿಲ್ಲ, ಕೆಳಗಡೆ ಪಾಲ್ಸ್ ಕಟ್ಟಕ್ ಬರಲ್ಲ, ಕಲ್ಲರ್ ಚೆನ್ನಾಗಿಲ್ಲ. ಬರೇ ಇಂಥವು ಮಾತಾಡ್ಕೊಂಡು ಹೆಂಗಸ್ರು 250 ರೂಪಾಯಿ ಸೀರೆನ 3.5 ಗಂಟೆ ಮಾತಾಡ್ತೀರ. ಆದ್ರೆ ನಾವು ಗಂಡಸ್ರಂಗಲ್ಲ ಹೇಳಿಲೆ. 1,500-2,000 ರೂಪಾಯಿ ಎಣ್ಣೆ ಕುಡಿದು ಬಂದ್ರು ಯಾರಿಗೂ ಹೇಳಲ್ಲ. ತುಟುಕ್ ಬಿಟುಕ್ ಅಂದಂಗೆ ಸುಮ್ಮನೆ ಉಂಡು ಮನೆಗೆ ಕೆಮ್ತೀವಿ ಅಂತಾರ ನಾವು. ನೀವು ಹಂಗಲ್ಲಮ್ಮ. ಒಂದು 10 ರೂಪಾಯಿದೊಂದು ಕಿವಿಗೆ ಸಿಟುಗ್ರದೊಂದು ಜುಮ್ಕಿ ತಂದ್ರು ಡಡ್ಡ ನಕ್ಕ ಊರಂದೂರಿಗೆ ತೋರಿಸ್ಕೊಂಬತ್ತೀರ ಹೆಂಗಸ್ರು ನೀವು. ಏನು ಮಾಡಕ್ಕಾಗಲ್ಲ, ನಡಿಲಿ. ಪ್ರಪಂಚ ಹೆಂಗ್ ನಡೀತೈತೆ ನಮ್ಮ ಮನೆಗೂ ಹಂಗ್ ನಡೀತೈತೆ ಅಷ್ಟೇನ. ಏಯ್ ಅಪ್ಪಯ್ಯ ಲಾವಡಿ ಬೇಡೋಸ. ಈಗ ನೀನ್ ದುಡ್ಡು ಕೊಡಲ್ವ ಹೇಳ? ಒತ್ತಾಕೈತ್ ನಮ್ಗೆ. ನಿನಗೆ ಬರೋಣ ಓಡಾಡ್ಕೊಂಡಿರೋದೇ ಬದುಕಾದ್ರೆ ನಮ್ಗೆ 106 ಬದುಕೈದಾವ್ ಚಾನ್ಸ್ಗಳು. ಉಸಿರಾಕ್ ಹೋಗ್ಬೇಕು, ಅಲ್ಲಿ ಖಾರ ಸಾಂಬಾರ್ಗೆ ಧನ್ಯ ತಾಬೇಕು, ತರಕಾರಿ ತಾಬೇಕು. ನೀನೇನ ದುಡ್ಡು ಕೊಟ್ರೆ ಅಯ್ಯೋ ಹುಡುಗಗ್ ಬಟ್ಟೆ ತಗೋಬೇಕು ಬರ್ಬೇಕು. ಏನು ಇಲ್ಲೇ ಐತೆ ಸೀರಾ? ಆಟೋದಾಗ ಹೋಗಿ ತಿರ್ಗಾ ಅಲ್ಲಿ ಆಟೋ ಸ್ಟ್ಯಾಂಡ್ ನಾಗ ಇಳಿದು ನಡ್ಕೊಂಡು ಹೋಗಿ, ನೀವು ಗಂಡಸ್ರು ಗಾಡಿ ಪಾಡಿ ಕರ್ಕೊಂಡೋಗಿ ಆತನ ಕೊಡಿಸ್ಕೊಂಬರ ಅಂತ ಗಂಡಸ್ರಲ್ಲ ನಮ್ಮ ಮನೆಗಿರೋದು. ಉದ್ದಾನೆ ಹೊಡ್ಕೊಂಡು ಓಡಾಡ್ರಿ ಅಂತ ಓಡಾಡ್ತೀರ. ದುಡ್ಡನ್ನ ಕೊಡು ಅಂದ್ರೆ ಲಾ ಹೊಡ್ಕೊಂಡ್ ಕುಂತಿರೋದ್ ನೋಡು. ಕ್ಷಮಿಸಿ ತಾಯಿಯವರೇ, ನಮ್ಮ ಖಾತೆಯಲ್ಲಿ ಹಣವಿಲ್ಲ. ಆದ್ದರಿಂದ ಯಾರೋ ಹಣವಂತರ ಬಳಿ ಹೋಗಿ ನಾನು ಲೋನ್ ಪಡೆದು ಬರುತ್ತೇನೆ. ಒಂದು 10 ನಿಮಿಷ ಅರ್ಧ ಗಂಟೆ ವೆಯ್ಟ್ ಮಾಡಿ ಸಾಕು. ಮಮ್ಮಿ ನೀನೊಂದ್ಸಲಿ ಕೆಮ್ಮಿ ನನ್ನನ್ನು ನೀನು ಆಶೀರ್ವದಿಸಬೇಕು ತಾಯಿ. ಹೋಗ್ಬತ್ತೀನಿ ತಡಿ. ಅದೇ 500 ರೂಪಾಯಿ ತಂದನಿ ಅಪ್ಪ. 1,500 ರೂಪಾಯಿ ಹಾಕೈತಿ ಸಿರಾಕ್ ಹೋದ್ರಿ ಇಸ್ಕೊಂಬರೋ ಕೇಳ ಹಂಗೇನ. ಸುಶೀಲಾ
ಮೈ ಡಿಯರ್ ವೈಫ್, ಮೈ ಡಿಯರ್ ಡಾರ್ಲಿಂಗ್, ಯಾತ್ ನಮ್ಮ ಅಮ್ಮ ಇಂತ ಯಾತ ಗುಸ ಗುಸ ಪಿಸ ಪಿಸ ಮಾತಾಡ್ತಿದ್ಯ? ಅದೇ ಬಾಯಿ ಬಿಟ್ಟು ಜೋರಾಗಿ ಹೇಳಿ ಅಂತ ಏನ? ಏನು ಇಲ್ಲ, ಅದೇ ಬರೀ 500 ರೂಪಾಯಿ ಇಟ್ಕೊಂಬಂದಿಯ. ಸಿರಾಕ್ ಹೋದ್ಮೇಲೆ ಇನ್ನೇನೋ ಮನೆಗೆ ಸಾಮಾನು, ದ್ವನ, ಸಕ್ಕರೆ ಪುಡಿ, ಸೋಪು, ಸೋಪಿನ ಪುಡಿ, ಬ್ರಷು, ಕೋಲ್ಗೇಟು ಅಂತಾನ 1,500 ರೂಪಾಯಿ ಹಾಕೈತಿ. ನೀನ್ ಬರೀ 500 ರೂಪಾಯಿ ಇಸ್ಕೊಂಬಂದಿಯ. 1,500 ಇಸ್ಕೊಂಬ. ಆಹಾ, ಏ 1,500 500 ರೂಪಾಯಿ ಕೊಟ್ರು ಸಾಕಾಯ್ತು ನನಗೀಗ. 1,500 ಕೋದ್ಲು ತಡಿ ಬರ್ತೀನೋ ಅಂದ್ರೆ ಹೊರಟು. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಒಂದು ಅರ್ಧ ಗಂಟೆ ಬಿಟ್ಕೊಂಡು ಆ ನಂದೀಸ್ನ ಅಂಗಡಿ ತಕ್ಕ ಬರ್ರಿ. ನಂದೀಸ್ನ ಅಂಗಡಿ ತಕೋ, ಇಲ್ಲ ಊರ್ ಮುಂದಕ್ಕೋ ಬರ್ರಿ, ಅಲ್ಲೇ ಕೊಟ್ಟು ಕಳಿಸ್ತೀನಿ. ಹೆಂಗ ತಿರುగు ನಾನು ಮಂತಕ್ಕೆ ಬರಲ್ಲ, ಅಲ್ಲಿಗೆ ಬರ್ರಿ, ಅಲ್ಲೇ ಕೊಟ್ಟು ಕಳಿಸ್ತೀನಿ ದುಡ್ಡ. ಅಮ್ಮಣ್ಣಿ, ನಿನ್ ಗಂಡ ಹಸುವಲ್ದನು, ಸುಮ್ಕಿರೆ. ಯೋಟ್ ಕೊಡ್ತಾನ ಆಟೆ ಸಾಕು. 500 ಕೊಡ್ಲಿ, 1000 ಕೊಡ್ಲಿ, ಸುಮ್ಕಿರ್ ಮಾತಾಡಕ್ ಹೋಗ್ಬೇಡ. ಅವನ್ ತಗ ಮಾತಾಡಿದ್ರೆ ನಾವು ಮರ್ಯಾದೆ ಕಳ್ಕೊಬೇಕಷ್ಟೇನ. ಈಗ ಅಲ್ಲಿ ನಾವು ಒಂದಿಟ್ಟು ಕೂಡಿಕೊಂಡಿರೋದು ಐತಲ್ಲ, 2,000, ಅದನ್ನ ತಕೊಂಬ ಹೋಗಿ. ಈ ಮುದ್ದೆ ಮಾಡಕ್ಕೆ ಅಪ್ಪೂಟನ ತಪ್ಲೆಗಳಿಲ್ಲ, ಎಲ್ಲ ಲಬ್ಬಿಕ್ಯಂಗ್ ಕುಂತೇವಿ. ಒಂದ್ ತಪ್ಲೆ ತಕೊಂಡು ಯಾವಾಗಲೂ ಹೇಳ್ತಿರ್ತಿಯಲ್ಲ ನೀನು, ಸಣ್ಣದೊಂದು 5 ಲೀಟರ್ದೊಂದು ಕುಕ್ಕರ್ ತಗಬೇಕಣತ್ತೆ ಅಂತಾನೆ. ಅದನ್ನ ಈ ಕುಕ್ಕರ್ ತಗೊಂಡು ಬರೋಣ. ಹೋಗ, ಅಲ್ಲಿ ತಿಕ್ಕಿದೀವಲ್ಲ ದುಡ್ಡ, ಅದನ್ನ ತಾಂಬ. ಎಲೆ ಹಂಗ್ ನೋಡ್ರಿ ಗೌಡ್ರೆ, ಮುಂದಿನ ಸಲ ಎಲೆಕ್ಷನ್ ನಿಂತ್ಕೊಂಬಲ್ಲ ಅಂತ ಹೇಳ್ತೈತಿ ಸಿದ್ದರಾಮಣ್ಣ. ಏನ ಕಣ್ಣಲ್ಲ, ಟಿವಿ ಪಾವಿ ನೋಡ್ಲಿಲ್ಲ. ಹಂಗಾರೆ ಸಿದ್ದರಾಮಯ್ಯ ಮುಂದಿನ ಸಲ ನಿಂತ್ಕೊಂಬಲ್ವೇನು ಎಲೆಕ್ಷನ್ನಿಗೆ? ಸಿದ್ದರಾಮಯ್ಯ, ನಾನ್ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನೋ ಸಿದ್ದರಾಮಯ್ಯನವ್ರು ಜಪ ಮಾಡ್ತಾ ಇದ್ದೀರಾ? ಬಾರ್ಲ ಸೀನ, ಬಾರ್ಲ ಕೂಕ ಬಾರ್ಲ. ಎಲೆ ಇವನು ಬೋರಜ್ಜ ಬಂದು ಯಾಗಲ್ಲ ನೋಡ್ರಿ ಗೌಡ್ರೆ, ಮುಂದಿನ ಸಲಿನ ಸಿದ್ದರಾಮಯ್ಯ ಎಲೆಕ್ಷನ್ನಿಗೆ ನಿಲ್ಲಲ್ವಂತೆ, ಟಿವಿಯಾಗ ಬತ್ತಿತ್ತು ಅಂತ ಹೇಳ್ತಾ ಇದ್ದಾನೆ. ಏನ ನಿಜ ಅನ್ಲ? ಸಿದ್ದರಾಮಯ್ಯ ನಿಂತ್ಕೊಂಬಲ್ವ ಮುಂದಿನ ಸಲ ಎಲೆಕ್ಷನ್ಗೆ? ಹೂಕಂಗೌಡ್ರೆ, ಸಿದ್ದರಾಮಯ್ಯ ಅವರು ಫೇಸ್ಬುಕ್ನಾಗ ಮತ್ತೆ ಇನ್ಸ್ಟಾಗ್ರಾಮ್ನಾಗೆಲ್ಲ ಬರ್ಕೊಂಡ್ಬಿಟ್ಟೇವ್ರಿ. ಈಗ ರಾಜಕೀಯ ಕಲುಷಿತವಾಗಿ ಐತೆ. ನಾನು ಮುಂದಿನ ಸಲ ಎಲೆಕ್ಷನ್ನಿಗೆ ನಿಲ್ಲಲ್ಲ ಅಂತಾನ ಹೇಳ್ಕೊಂಡ್ಬಿಟ್ಟೈತಿ ಸಿದ್ದರಾಮಣ್ಣ. ಏನಂದ್ರೆ ರಾಜಕೀಯ ಫುಲ್ಲು ಕಲುಷಿತ ಆಗ್ಬಿಟ್ಟೈತಂತ. ಇವಾಗ ದುಡ್ಡು ಕೊಟ್ರೆ ಓಟ್ ಹಾಕೋದು ಅಂತೆ. ಮತ್ತೆ ಎಲೆಕ್ಷನ್ನಿಗೆ ಮೊದಲು ನಮಗೆ ಜನನೇ ದುಡ್ಡು ಕೊಟ್ಟು ಗೆಲ್ಲಿಸ್ಕೊಂಡ್ ಬರೋರು, ಇವಾಗ ನಾವೇ ದುಡ್ಡು ಕೊಟ್ಟು ಎಲೆಕ್ಷನ್ನಿಗೆ ನಿಂತ್ಕೋಬೇಕು. ಅದಕ್ಕೆ ನಾನು ಮುಂದಿನ ಸಲ ಎಲೆಕ್ಷನ್ನಿಗೆ ನಿಲ್ಲಲ್ಲಪ್ಪ, ಆದ್ರೂ ಕಾಂಗ್ರೆಸ್ನಾಗೆ ಇರ್ತೀನಿ. ಜನರು ಸೇವೆ ಮಾಡ್ಕೊಂಡು, ಜನರ ಕಷ್ಟಗಳನ್ನ ಕೇಳ್ಕೊಂಡು, ಅವ್ರಿಗೆ ಸಹಾಯ ಮಾಡ್ಕೊಂಡು ನಾನು ಇರ್ತೀನಿ ಅಂತ ಸಿದ್ದರಾಮಣ್ಣ ಹೇಳೈತಿ. ಎಲೆ ಹೋಗ್ಲಿ ಬಿಡ್ಲ ಸೀನ, ಇನ್ನೇನೋ ಸಿದ್ದರಾಮಣ್ಣವ್ರಿಗೂ ಆಲೇನ ವಯಸ್ಸಾಗ್ತಾ ಬಂತು. ಇನ್ನೇನು ಮುಂದಿನ ವರ್ಷ ಅಂದ್ರೆ 2028ಕ್ಕೆ ಸಿದ್ದರಾಮಯ್ಯಗೂ 82 ವರ್ಷ ಆಕೈತೆ. ರಾಜಕೀಯ ಜೀವನನೂ 50 ವರ್ಷ ಆಕೈತಂತ ಆ ವಜ್ಗೂ. ಇನ್ನೇನು ಆಗ್ಬೇಕು, ವಯಸ್ಸಾಯ್ತು ಪಾಪನ. ಹೆಂಗ ನೆಮ್ಮದಾಗ ಮಂತಾಗಿರ್ಲಿ ಬಿಡು, ಜನರು ಪನ್ರು ಸೇವೆ ಮಾಡ್ಕೊಂಡು. ಏನಂಶ? ನೀವ್ ಹೇಳೋದು ಕರೆಕ್ಟು ಗೌಡ್ರೆ. ಸಿದ್ದರಾಮಯ್ಯ ಅವರು ಪಾಪ ಅವ್ರು ಹಂಗೆ ಹೇಳಿರೋದು. ನನಗೂ ಈಗಾಗಲೇ 82 ವರ್ಷ ಆಗ್ತಾ ಬರ್ತೈತೆ. ಆರೋಗ್ಯ ಹಿಂಗೆ ಇರ್ತೈತೋ ಇಲ್ವೋ ಗೊತ್ತಿಲ್ಲ. ಪಾಪ ನಮ್ದು ಆರೋಗ್ಯ ಚೆನ್ನಾಗಿರ್ಬೇಕಲ್ವೇ, ಜನಗಳು ಸೇವೆ ಮಾಡಕ್ಕೆ. ನಮಗೂ ವಯಸ್ಸಾಗ್ತಾ ಬಂತು, ಅದರಿಂದ ಸಾಕು ರಾಜಕೀಯ. ಇನ್ನೇನು ನಾನು ಎಲೆಕ್ಷನ್ ನಿಂತ್ಕೊಂಬಲ್ಲ ಅಂತನ ಫೇಸ್ಬುಕ್ನಾಗ ಹೇಳ್ಕೊಂಡೈತಿ ಗೌಡ್ರೆ. ಹಂಗಾರೆ ಹಂಗೇನು ಅಲ್ಲ ಕಳ್ಳಸಿನ. ನಿನ್ನೆ ದಿನ ಭಾನುವಾರ ಶಿರಾದಾಗೆ ಕೆಂಪೇಗೌಡರು ಜಯಂತಿ ಜೋರಾಗಿ ಮಾಡಿರಂತಲ್ಲೋ? ಮಾಡಿರು ಗೌಡ್ರೆ, ಬೊಲ್ಸಂದಾಕು ಮಾಡಿರು. ಏನ್ ಜನ ಅಂದ್ರು ಜನ, ನಾನು ಒಯ್ದೆ ಜನ ಅಂದ್ರು ಜನ. ಕೆಂಪೇಗೌಡ್ರದು ಮತ್ತೆ ನಮ್ಮ ಸಿರಾದರ್ ಬೊನ್ಮಯ್ಯ ಅವ್ರದ್ದು, ಅವರು ಕುಂಚಿಟಿಗರ ಕುಲ ತಿಲಕ ಅಂತೆ, ಒಕ್ಕಲಿಗರು ಅಂತ ಅವರು. ಆ ಇಬ್ಬರದು ಪೋಟ ಮತ್ತೆ ಪುತ್ತಳಿನ IB ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ಇಂದ ತಿರುಗಿ ರಂಗನಾಥ ಕಾಲೇಜ್ ತಕಾನ ಮೆರವಣಿಗೆ ಮಾಡ್ಕೊಂಬಂದ್ರು. ನೀನು DJ ಹಾಯ್ಕೊಂಡು ಡಡ್ಡಿನ ಕರೆ ಅಂತ ಕುಣ್ಕೊಂಡು, ಕೆಂಪೇಗೌಡರು ಹಾಡ ಹಾಯ್ಕೊಂಡು ಫುಲ್ ಮೆರವಣಿಗೆ ಆದ್ಮೇಲೆ ಸೀದನ ರಂಗನಾಥ ಕಾಲೇಜ್ ತಕ್ ಬಂದು, ಆಮೇಲೆ ಅಲ್ಲಿ ಫಂಕ್ಷನ್ ಆಯ್ತು ಗೌಡ್ರೆ. ಅಲ್ಲಿ ಪಟ್ನಾಯಕನಹಳ್ಳಿ ಸ್ವಾಮಿಯವ್ರು ಬಂದಿದ್ರು.
ಎಲ್ಲ ದೊಡ್ಡ ದೊಡ್ಡವ್ರು ಇದ್ರಪ್ಪ ಅಲ್ಲಿ. ಉಗ್ರೇಶ್ ಅಣ್ಣರಿದ್ರು, ತಿರ್ಗಾ SR ಗೌಡ್ರಿದ್ರು, ನರೇಶ್ ಇದ್ರು, TB ಜಯಚಂದ್ರ ಸಾಹೇಬ್ರು ಬರ್ತಾರೆ ಅಂತ ಹೇಳ್ತಿದ್ರು. ನಾನು ಆಟೋತಿಗೆ ನಾನು ದನಿಗೆ ನೀರು ಕುಡಿಸ್ಬೇಕಾಯಿತು ಬಂದುಬಿಟ್ಟು. ತಿರ್ಗ ಅಲ್ಲಿ ಮೆರವಣಿಗೆಗೆ ಬಂದಿದ್ರು ಸಾಹೇಬ್ರು, TB ಜಯಚಂದ್ರ ಸಾಹೇಬ್ರು. ಆಮೇಲೆ ಹೋದ್ರೆ ಏನೋ ಗೊತ್ತಿಲ್ಲ, ನಾ ದನಿ ನೀರು ಕುಡಿಸ್ಬೇಕಾಯಿತು ಬಂದುಬಿಟ್ಟು. ಜನವಾರು ಜನ ಬಂದಿದ್ರು, ಮಳ್ಳೆರ್ಸಿರು ಮಳೆ ಇಳಿತಿರ್ಲಿಲ್ಲ ಬಿಡು. ಇವರು ಜೀನಿಯರು ಊಟದ ವ್ಯವಸ್ಥೆ ಮಾಡಿಸಿದ್ರು. ಎಲ್ಲ ಬಂದವ್ರಿಗೆಲ್ಲ ಉಂಬಾಕಿಕ್ಕಿದ್ರು. ಜೀನಿ ಅವರೇ ದಿಲೀಪು. ಭಾಳ ಚೆನ್ನಾಗಿ ಆತು ಗೌಡ್ರೆ ಫಂಕ್ಷನ್ನು. ಓದ್ಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷೆಗೆ ಮಂಗೆ. ಎಲ್ಗೋದ್ರು ಹೆಂಗಸ್ರು ಕಾಟ ತಪ್ಪಲಿಲ್ಲ ಗೌಡ್ರೆ ನನಗೆ. ಏಯ್ ನಡಿಯಲ್ಲ ಒಂದ್ರ ಒಟ್ಟು ಬರ್ತೀನಿ ನಡಿಯಲ್ಲ. ಯಾತಲ್ಲ ಸೀನಾ ಹೋಗದ ಹೆಂಗ್ ಕೇಳ್ಕೊಂಬ ಹೋಗಲ್ಲ. ಅಯ್ಯ ಗೌಡ್ರೆ ಸಿರಾ ಕೊಳ್ತೇವ್ರೆ, ಒಂದು ದುಡ್ಡು ಕೊಡು ಅಂತ ಹೇಳ್ತಾ ಇದ್ದಾರೆ. ಗೌಡ್ರೆ ಏನಾನ ಕೆಲ್ಸಕ್ಕೆ ಬಂದು ತೀರಿಸ್ತೀನಿ, 1,000 ರೂಪಾಯಿ ದುಡ್ಡಿದ್ರೆ ಕೊಡ್ರಿ ಗೌಡ್ರಿ. ಇಲ್ಲ ಜೋಬ್ನಾಗಿಲ್ಲ ಕಳ್ಳ, ಬಾರ ಮಂತಕ್ಕೆ ಹೋಗಿ ಅಲ್ಲಿ ನಿಮ್ಮ ಸುಮಿತ್ರ ಕೈಂತ ಇಸ್ಕೊಂಡ್ ಕೊಡ್ತೀನಿ, ಬಾ ಹೋಗೋಣ.